ನಮ್ಗೆ ಒಂದು ಪರಿಹಾರ ಕೊಡಬೇಕು, ನ್ಯಾಯ ಸಿಗಬೇಕು ಅಂತಂದೇಳಿ ತನಿಖೆ ಆಗಬೇಕು, NI ತನಿಖೆ ಆಗಬೇಕು ಅಂತಂದೇಳಿ ಆಗ್ರಹ ಮಾಡಿ ತಹಸೀಲ್ದಾರ್ ಬಂದು ಇದನ್ನು ಸ್ವೀಕಾರ ಮಾಡಿಕೊಡ್ತಾರೆ. ಈಗ ಏನು ಪರಿಹಾರ ಎಷ್ಟು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರ? ಏನು ಹೇಳಿ ಸರ್, ಇವರು ನಮ್ಮ ಪಲಾಕ್ಷ ಗೌಡ್ರು 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಗೌರ್ಮೆಂಟಿಂದ ಅಂತಂದೇಳಿ ಇದನ್ನು ಮಾಡಿದ್ದಾರೆ ಸರ್. ತಹಶೀಲ್ದಾರ್ ನಂಬರ್ ಇದೆಯಾ? ಇಲ್ಲ ಸರ್. ನಾನು ಸ್ವಾಮೀಜಿಗಳೆಲ್ಲ ಬಂದಿದ್ದೀವಿ. ಈಗ ಏನು ಆಕ್ಚುಲಿ ಏನು ಪ್ರೋಸೆಸ್ ಆಗಿದೆ ಸರ್ ಡೆತ್ ಆದ್ಮೇಲೆ? ಅದು ಸರ್ ಡೆತ್ ಆದ್ಮೇಲೆ ಇದು ಈಗ ಎಲ್ಲ ಆರೋಪಿ ಅರೆಸ್ಟ್ ಮಾಡಿದೆ ಸರ್. ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸರ್. ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವ್ರಿಗೊಂದಿಷ್ಟು ಪರಿಹಾರ ದೃಷ್ಟಿಯಿಂದ ನೀವು ರೆಕಮೆಂಡ್ ಮಾಡಬೇಕು, DC ರೆಕಮೆಂಡ್ ಮಾಡಬೇಕು. ನೋಡಿ DC ಇರುತ್ತೆ, ನಿಮ್ದೇನು ರಿಪೋರ್ಟೇ ಬಂದಿಲ್ಲ ಅಂತ ಯಾರು ಈಗ DC ಮಾತಾಡಿದೆ. ಸ್ಪೆಷಲ್ ರಿಪೋರ್ಟ್ ಆಲ್ರೆಡಿ ಕಳಿಸಿದೆ ಸರ್. ಒಂದು ಸಲ ಅಲ್ಲಿ ಪೊಲೀಸ್ ಇಲ್ಲ ಸರ್, DCಗೆ ಇನ್ಫ್ಯಾಕ್ಟ್ ಕೋರ್ಟಿಂದ ಹೋಗುತ್ತೆ ಸರ್. ನನಗೆ ಗೊತ್ತಿಲ್ಲ ಸರ್, ನನ್ನ ಪಾಯಿಂಟ್ ಅದಲ್ಲ ಸರ್. ಯಾವ ಪ್ರೋಸೆಸ್ ಅಲ್ಲಿ DC ಹತ್ರ ಒಂದೇ ಏನು ಹೋಗಿಲ್ಲ, ರಿಪೋರ್ಟ್ ಏನು ಹೋಗಿಲ್ಲ. ನಾನು ಈಗ DC ಹತ್ರ ಮಾತಾಡಿದೆ. ಯಾಕಂದರೆ ಅವರು ನೀವು ಮಾತಾಡಿ, ಅವ್ರು ತೀರಾ ಬಡವರಿದ್ದಾರೆ, ಅವ್ರಿಗೆ ಪರಿಹಾರ ಸ್ಟೇಟ್ ಗೌರ್ಮೆಂಟಿಂದ ಏನೂ ಬರಲಿಲ್ಲ ಅಂತಂದರೆ ಇದು ಯಾವ ನ್ಯಾಯ ಹೇಳಿ ನೋಡೋಣ. ಮಗಳನ್ನು ಕಳ್ಕೊಂಡಿದ್ದಾಯ್ತು, ಪರಿಹಾರನೂ ಇಲ್ಲ. ಇಮ್ಮಿಡಿಯೇಟ್ ಕಳಿಸಿ ಅದೇನು ನೋಡಿ. ನಿಮಗೆ ರಿಪೋರ್ಟ್ ಕೊಟ್ಟಿರೋದು ಯಾರು ಕೊಟ್ಟಿದ್ದಾರೆ? ಈಗ ನಿಮಗೆ ರಿಪೋರ್ಟ್ ಬರ್ಬೇಕಲ್ಲ, ನಿಮ್ಗೆ ಇಲ್ಲಿಂದ ಲೋಕಲಿಂದ ನಿಮ್ಗೆ ರಿಪೋರ್ಟ್ ಬಂದಿದ್ಯಾ? ಬಂದಿದ್ಯಾ? ಮಾತಾಡಿ ಸರ್, ಇಲ್ಲಿಂದ ನಿಮ್ಗೇನೋ ರಿಪೋರ್ಟ್ ಬಂತ ಅಂದೆ? ಕಳಿಸಿದಿರಿ? ಓಕೆ ರೈಟ್. ಹೇಳಿ, DC ಹೇಳ್ಬಿಟ್ಟು DC ಇಮೇಜ್ ಪರಿಹಾರ ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿ. ಇವರು ನಮ್ಮ BC ಪಾಟೀಲ್ ಸರ್ ಬಂದಿದ್ರು, ಆಮೇಲೆ ಬಸವರಾಜ ಬೊಮ್ಮಾಯಿ ಸರ್ ಬಂದ್ರು. ಅವ್ರು ಬಿಟ್ರೆ ಮತ್ತೆ ಅವರು ಉಸ್ತುವಾರಿ ಆಗ್ಲಿ, ಉಸ್ತುವಾರಿ ಸಚಿವರು ಯಾರು? ಅವರು ಬಂದಿದ್ರು? ಅಲ್ಲ, ಈಗ ಸರ್ಕಾರದಿಂದ ಏನಾದ್ರು ಪರಿಹಾರ ಕೊಡ್ತೀವಿ ಅಂತ ಯಾರು ಹೇಳಿದಾರ? ಏನು ಹೇಳಿಲ್ಲ ಸರ್, ಯಾವುದೇ ಭರವಸೆಯನ್ನು ಕೊಟ್ಟಿಲ್ಲ. ಸಾಂತ್ವನ ಹೇಳಿದ್ದಾರೆ. ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ಇಟ್ಕೊಂಡಿದ್ರು ಸರ್. ಅದು ಸ್ವಯಂ ಪ್ರೇರಿತ ಬಂದ್ ವಾಸಿಸಿದ್ವಿ. ಎಲ್ಲರೂ ಯಾರು ಮುಚ್ಚಿಸಿಲ್ಲ ಸರ್, ಅವರೇ ಮುಚ್ಚಿದ್ರು. ಯಾರು ಬಾಗಿಲು ತೆಗೆದಿರಲಿಲ್ಲ ಸಂಜೆವರೆಗೂ. ಒಟ್ಟ ಬಾಗಿಲೇ ತೆಗೆದಿಲ್ಲ, ಅವರೇ ಸ್ವಯಂ ಪ್ರೇರಿತ